Hi everyone, welcome back to Divya Creation. ನಾನಿವತ್ತು ಒಂದು ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಡಿಸೈನು ಬಟ್ ಬ್ರೈಡಲ್ ಲುಕ್ನ ಕೊಡುತ್ತೆ ಇದು. ಅಷ್ಟು ಚೆನ್ನಾಗಿದೆ. ಅದಕ್ಕೆ ನಾನಿಲ್ಲಿ 6 ಎಳೆ ದಾರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಫಸ್ಟು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶ ಹಾಕ್ಕೋಬೇಕು. ಇಲ್ಲಿ ನಾನು ತೋರಿಸ್ತೀನಿ ಇವಾಗ. ಸೊ ಇದನ್ನು 2 ಚೈನ್ ಅಂತ ಅಂದ್ಕೊಳ್ಳಿ. ಈಗ ಆಲ್ರೆಡಿ ಒಂದು ಡಬಲ್ ಕ್ರೋಶ ಹಾಕಿದ್ದೀನಿ. ಮತ್ತು ನಾನು ಸೂಜಿ ಮೇಲೆ ದಾರಾನ ತೊಗೊಂಡು ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರಾನ ತೊಗೊಂಬಂದರೆ ದಾರ 3 ಆಗುತ್ತೆ. 3ರಲ್ಲಿ 2, ಇನ್ನೆರಡನ್ನ ಒಟ್ಟಿಗೆ ರಿಲೀಸ್ ಮಾಡಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶ ಅಂತೇಳಿ ಕರಿತೀವಿ. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ 2 ಚೈನ್ ಹಾಕಿ ಆಮೇಲೆ 3 ಡಬಲ್ ಕ್ರೋಶನ ಹಾಕ್ಕೋಬೇಕು. ಆವಾಗ 4 ಕಂಬಗಳಾಗುತ್ತೆ. ಸೊ ನೋಡಿ, 4 ಕಂಬಗಳು. ಇದೇ ಥರ ನಾವು 4 ಕಂಬ ಹಾಕ್ಕೋಬೇಕು. 4 ಕಂಬ ಆದಮೇಲೆ 1 2 3 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರಾನ ತೊಗೊಂಡು ಯಾವ ಡಿಸ್ಟೆನ್ಸಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನಾವು ಒಂದು ಡಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಸೊ ನೋಡಿ, ಈ ಥರ. ಮತ್ತು ಅದ್ರ ಪಕ್ಕದಲ್ಲಿ ಇವಾಗ ಮತ್ತೆ 3 ಕಂಬಗಳನ್ನ ಹಾಕ್ಕೋಬೇಕು. ನಾವು ಓಲ್ ಸ್ಯಾರಿ ಹೀಗೆ ಹಾಕ್ತಾ ಹೋಗಬೇಕು. 4 ಡಬಲ್ ಕ್ರೋಶ 3 ಚೈನು ಅಷ್ಟೇ ಇರುತ್ತೆ. ಹೋಲ್ ಸ್ಯಾರಿ ನಾವು ಹೀಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪು. ನೋಡಿ, ಈ ಡಿಸೈನ್ ನಿಮಗೆ ಹಾಕೋದು ಗೊತ್ತಿಲ್ಲ ಅಂದರೆ ಈಗ ಆಲ್ರೆಡಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ ಹಾಕ್ಬೋದು. ತುಂಬ ಡಿಫ್ರೆಂಟ್ ಲುಕ್ನ ಕೊಡುತ್ತೆ. ಸೊ ಯಾರೆಲ್ಲ ನನ್ನ ನೋಡಿಲ್ಲ ಅದನ್ನು ನೋಡ್ಕೊಂಡು ಬನ್ನಿ. ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಒಂದು ಲೈನ ಕಂಪ್ಲೀಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಬಂದು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಇದೇ ಒಂದು ಜಾಗದಲ್ಲಿ ಈ ನೆಕ್ಸ್ಟ್ ಚೈನಿಗೆ ಮತ್ತೆ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ಇಲ್ಲಾಂದರೆ ನೀವು ಚೈನ್ ಕೂಡ ಹಾಕ್ಕೋಬೋದು. ಸಿಂಗಲ್ ಕ್ರೋಶನೇ ಹಾಕ್ಕೋಬೇಕು ಅಂತ ಏನಿಲ್ಲ, ಚೈನ್ ಕೂಡ ಹಾಕ್ಕೋಬೋದು. ಮತ್ತು ನಾನಿಲ್ಲಿ ಈ 3 ಚೈನ್ ಗ್ಯಾಪ್ಗೂ ನಾನು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ನೀವಿಲ್ಲಿ 3 ಚೈನ್ ಕೂಡ ಹಾಕ್ಕೋಬೋದು. ನಾವಿಲ್ಲಿ ಕುಚ್ಚು ಕಟ್ಟೋದ್ರಿಂದ ಅದು ಹೈಡ್ ಆಗುತ್ತೆ. 3 ಚೈನ್ ಕೂಡ ಹಾಕ್ಕೋಬೋದು. ಮತ್ತು ಇದ್ರ ಮೇಲೆ ಸಿಂಗಲ್ ಕ್ರೋಶನ ಹಾಕ್ತಾ ಹೋಗೋಣ. ಇಲ್ಲಿ ಇವಾಗ ನಾನು 2 ಸಿಂಗಲ್ ಕ್ರೋಶ ಅಷ್ಟೇ ಹಾಕ್ಕೊಳ್ತೀನಿ. ಈ ಒಂದು 3 ಚೈನ್ ಗ್ಯಾಪಿಗೆ ನಾನು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರಾನ ತೊಗೊಳ್ಳೋಣ. 2 ಸಲ ದಾರಾನ ತೊಗೊಂಡು ನೆಕ್ಸ್ಟು 3 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ದಾರ 4 ಆಗುತ್ತೆ. 4ರಲ್ಲಿ 2, 2 ರಿಲೀಸ್ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ. ಮತ್ತು ನಾನು ಇಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕೋದು ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋಸ್ ಇದೆ. ಯಾರೆಲ್ಲ ಕ್ರೋಶ ಡಿಸೈನ್ನ ಕಲಿಬೇಕು ಅಂತ ಇದ್ದೀರಾ ಅವರು ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ. ಅಲ್ಲಿ ತುಂಬ ಟ್ಯುಟೋರಿಯಲ್ಸ್ನ ಹಾಕಿದ್ದೀನಿ. ತುಂಬ ಈಸಿಯಾಗಿ ಕಲ್ತ್ಕೊಳ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಇವಾಗ ತ್ರಿಬಲ್ ಕ್ರೋಶನ ಹಾಕ್ತಾ ಹೋಗ್ತೀನಿ. ಎಷ್ಟು ತ್ರಿಬಲ್ ಕ್ರೋಶ ಬರುತ್ತೆ ನೋಡೋಣ. ನಾವಿಲ್ಲಿ ಈವನ್ ನಂಬರಲ್ಲಿ ಡಬಲ್ ಕ್ರೋಶನ ಹಾಕ್ತಾ ಹೋಗೋಣ. ಸಪೋಸ್ ಈ ಥರ ಏನಾದರೂ ಗಂಟು ಬಂತು ದಾರ ಅಂತ ಹೇಳಿದ್ರೆ ಹಿಂದೆ ಹಾಕ್ಕೊಳ್ಳೋಣ. ಅದನ್ನು ಹಿಂದೆ ಆಗೋ ಥರ ಡಿಸೈನ್ನ ಮಾಡ್ಕೊಬೇಕು ನಾವು. ನೋಡಿ, 12 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ನೀವು ಹಾಕ್ಕೊಳ್ಳೋದಾದರೆ 12 ಅಥವಾ 10 ಡಬಲ್ ಕ್ರೋಶನ ಹಾಕ್ಕೋಬೇಕು. ಇಲ್ಲಿ ಇವಾಗ 12 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಗ್ಯಾಪಿಗೆ 3 ಚೈನ್ ಗ್ಯಾಪಿಗೆ ನಾನಿಲ್ಲಿ 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ, ಈ ಥರ. ಇವಾಗ ನಾನಿಲ್ಲಿ 1 2 3 3 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ನ ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ 3 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಅಗೈನ್ ನಾನಿಲ್ಲಿ 1 2 3 4 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಒಂದು 2 3 ಚೈನ್ ಗ್ಯಾಪಿಗೆ 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಈ ಥರ ಆದಮೇಲೆ ಇಲ್ಲಿಂದನೇ ಸೂಜಿ ಮೇಲೆ 2 ಸಲ ದಾರಾನ ತೊಗೊಂಡು ನೆಕ್ಸ್ಟ್ ಒಂದು ಗ್ಯಾಪಿಗೆ ತ್ರಿಬಲ್ ಕ್ರೋಶನ ಹಾಕ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಫಸ್ಟ್ ಒಂದು ಆರ್ಚಲ್ಲಿ ಮಾಡಿದ್ದೀವಲ್ಲ, ಅದೇ ಥರ ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಇಲ್ಲಿ ನಾವು 10 ಅಥವಾ 12 ತ್ರಿಬಲ್ ಕ್ರೋಶನ ಹಾಕ್ಕೋಬೋದು. ಸೊ ನೀವು ಯಾವ ಡಿಸ್ಟೆನ್ಸಿಗೆ ಚೈನ್ಗಳನ್ನ ಹಾಕಿದ್ದೀರಿ, ತುಂಬ ಲೆಂತಿಯಾಗಿ ಚೈನ್ಗಳನ್ನ ಹಾಕಿದರೆ 12 ತ್ರಿಬಲ್ ಕ್ರೋಶ ಬರುತ್ತೆ. ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡಿದ್ರೆ
10 ಡಬಲ್ ಕ್ರೋಶಸ್ ಬರುತ್ತೆ. ಸೊ ಹೀಗೆ ಹಾಕ್ತಾ ಹೋಗೋಣ. ಸೆಕೆಂಡ್ ಸ್ಟೆಪ್ಪು ಇಷ್ಟೇ. ಈ ಥರನೇ ಸ್ಟಾರ್ಟಿಂಗು ನಾವು 2 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕಿದ್ದೀವಿ. 2 ಬ್ಲ್ಯಾಕ್ ಸ್ಟಾರ್ಟಿಂಗು ನೋಡಿ 2 ಬ್ಲ್ಯಾಕಲ್ಲಿ ನಾವು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿ 1 2 3 ಒಂದು ಈ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, ಈ 3 ಡಬಲ್ ಕ್ರೋಶನ ಬಿಟ್ಟು ನೆಕ್ಸ್ಟ್ ಒನ್ನಿಗೆ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ತೀವಿ. ಸೊ ನೋಡಿಕೊಂಡು ಇದನ್ನು ಹಾಕ್ಕೊಳ್ತಾ ಹೋಗಿ ನೋಡಿ, ಈ ಥರ ಹಾಕ್ಕೊಬೇಕು ಅಷ್ಟೇ, ಸಿಂಪಲ್ಲು ಇದು. ಸೊ ನೆಕ್ಸ್ಟ್ ಸ್ಟೆಪ್ನ ಹಾಕೋದನ್ನ ತೋರಿಸ್ತೀನಿ. ನಾನಿಲ್ಲಿ ಇವಾಗ ಲಾಸ್ಟ್ ಸ್ಟೆಪ್ನ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವಿಲ್ಲಿ ಲಾಸ್ಟ್ ಒಂದು ಕಂಬ ಇದೆಯಲ್ಲ, ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟ್ ಕಂಬಗೂ ಲಾಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ನಾನು 6 ಎಳೆ ದಾರ ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಈ ಓಲ್ಡ್ ಡಿಸೈನ್ಗೆ ನಾನು ಸೇಮ್ 6 ಎಳೆ ದಾರ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೆಕ್ಸ್ಟು 1 2 3 3 ಚೈನು ಅಥವಾ 4 ಚೈನ್ ಹಾಕ್ಕೋಬೋದು. 4 ಚೈನ್ ಹಾಕ್ಕೊಂಡು ಈ ಒಂದು ಲಾಕ್ 4 ಚೈನ್ ಗ್ಯಾಪ್ ಇದೆಯಲ್ಲ, ಈ 4 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಇಲ್ಲಿಂದನೇ ಸೂಜಿ ಮೇಲೆ ದಾರನ ತೊಗೊಂಡು ಈ ಒಂದು ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಈ ಥರ. ಇವಾಗ ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಬೀಡ್ ಆಪ್ಷನಲ್ಲು ಹಾಕಲೇಬೇಕು ಅಂತ ಏನಿಲ್ಲ. ನೆಕ್ಸ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ದಾರನ ತೊಗೊಂಡು ಈ ಒಂದು ಡಬಲ್ ಕ್ರೋಶ ಆಗೇನೆ ನಾನಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೂಜಿ ಮೇಲೆ ದಾರನ ತೊಗೊಂಡು ಗ್ಯಾಪಿಗೆ ನೀಡಲ್ನ ಹಾಕಿ ಮತ್ತೆ ದಾರನ ಎಳ್ಕೊಂಡ್ರೆ ದಾರ 3 ಇರುತ್ತೆ, 3 ಒಟ್ಟಿಗೆ ರಿಲೀಸ್ ಮಾಡೋದು. ಮತ್ತು ಇವಾಗ ಸೂಜಿ ಮೇಲೆ ದಾರನ ತೊಗೊಂಡು 2 ಕಂಬನ ಸ್ಕಿಪ್ ಮಾಡೋಣ. 1 2 ಕೌಂಟ್ ಮಾಡಿಕೊಂಡು ಅದೆರಡರ ಮಧ್ಯ ನೀಡಲ್ನ ಹಾಕಿ ಒಂದು ಇಲ್ಲಿ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ. ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ಗ್ಯಾಪಿಗೆ ನಾವಿಲ್ಲಿ 2 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೀವಿಲ್ಲಿ 3 ಹಾಫ್ ಡಬಲ್ ಕ್ರೋಶ ಕೂಡ ಹಾಕ್ಕೋಬೋದು, ತಿಕ್ಕಾಗಿ ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು 1 2 2ನ್ನ ಸ್ಕಿಪ್ ಮಾಡಿ ಇಲ್ಲಿ ನಾವು ಇದ್ರ ಮೇಲೆ ಈ ಥರ ಹಾಕ್ತಾ ಹೋಗಬೇಕು. ಆರ್ಚ್ ಫುಲ್ಲು ನಾವು ಹೀಗೆ ಹಾಕ್ತಾ ಹೋಗೋಣ. ಈ ಥರ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 2 ಸಿಂಗಲ್ ಕ್ರೋಶ ಹಾಕ್ಕೊಂಡಾಯ್ತಲ್ವಾ. 1 2 3 4 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪಿಗೆ ಮತ್ತೆ ನೀಡಲ್ನ ಹಾಕಿದ್ರೆ ಒಂದು ಸಿಂಗಲ್ ಕ್ರೋಶ ಆಗುತ್ತೆ ಈ ಥರ. ಮತ್ತು ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತೊಗೊಂಡು ಈ ಫಸ್ಟ್ ಒಂದು ಡಬಲ್ ಕ್ರೋಶ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲಿ ನಾನು ಇವಾಗ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಈ ಥರ ಒಂದು ಡಬಲ್ ಕ್ರೋಶ. ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೇಮು ಫಸ್ಟ್ ಒನ್ ಮಾಡಿದ್ವಲ್ಲ ಅದೇ ಥರನೇ ಇಲ್ಲಿಂದ ಮಾಡ್ತಾ ಹೋಗಬೇಕು. ಓಲ್ ಆರ್ಚು ಹೀಗೆ ಮಾಡಬೇಕು. ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಹೀಗೆ ಕಾಣಿಸ್ತಿದೆ. ಇದು ಕುಚ್ಚು ಹಾಕ್ತೀರ ಹೀಗೆ ಕಾಣಿಸ್ತಾ ಇರೋದು ನೋಡಿ. ಇದು ಉಲ್ಟಾ ಹಾಕೊಂಬಂದ್ವಲ್ಲ, ಸೊ ಅದು ಇದು ನೋಡಿ. ಸೀದಾ ಇಟ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಉಲ್ಟಾ ಹಾಕಿದ್ರೂ ಚೆನ್ನಾಗಿರುತ್ತೆ, ಸೀದಾ ಹಾಕಿದ್ರೂ ಚೆನ್ನಾಗಿರುತ್ತೆ. ಟ್ಯಾಸಲ್ಸ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಸಿಂಪಲ್ ಡಿಸೈನು. ಇದೊಂದು ಬ್ರೈಡಲ್ ಲುಕ್ ಕೊಡುತ್ತೆ. ನೀವು ಇಲ್ಲೂ ಕೂಡ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ನ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡು ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.